ಭೀಕರ ಬಸ್ ಅಪಘಾತ ಸಂಭವಿಸಿದಂಥ ಚಿತ್ರದುರ್ಗ ಬಳಿಯ ಗೊರ್ಲುತ್ತು ಬಳಿಯಲ್ಲಿ ಭೀಕರ ಬಸ್ ಅಪಘಾತ ಸಂಭವಿಸಿ 9 ಜನ ದುರ್ಮರಣಕ್ಕೀಡಾಗಿದ್ದಾರೆ. ಆ ಜಾಗದಲ್ಲಿ ನಾನಿದ್ದೇನೆ. ನಿಜಕ್ಕೂ ಕೂಡ ಇದು ಕಣ್ಣೀರು ಬರುವಂತಹ ದೃಶ್ಯ. ಇದು ಗೊರ್ಲುತ್ತು ಜಾಗ ಇರುವಂಥದ್ದು ಚಿತ್ರದುರ್ಗ ಸಮೀಪದಲ್ಲಿ. ಕಂಟೈನರ್ ಆ ರಸ್ತೆಯಲ್ಲಿ ಕಂಟೈನರ್ ಏನಿದೆಯಲ್ವ, ಕಂಟೈನರ್ ದಾಟಿ ರೋಡನ್ನು ದಾಟಿ ಬಂದು ಬೆಂಗಳೂರಿನಿಂದ ಗೋಕರ್ಣಕ್ಕೆ ಹೋಗುತ್ತಿದ್ದಂತಹ ಸೀ ಬರ್ಡ್ ಬಸ್ಗೆ ಡಿಕ್ಕಿ ಹೊಡಿತು. ಆ ಡಿಕ್ಕಿ ಹೊಡೆದ ರಭಸಕ್ಕೆ ಬಸ್ಸು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರುವಂಥದ್ದು. ನಾನು ಸುಟ್ಟು ಕರಕಲಾಗಿರುವಂಥ ಬಸ್ಸನ್ನು ನೋಡ್ತೀರಿ. ಇದು ಬಸ್ಸ ಅನ್ನುವಂಥರ ಮಟ್ಟಿಗೆ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರುವಂಥದ್ದು. 9 ಜನ ದುರ್ಮರಣಕ್ಕೆ ಆಗಿರುವಂಥದ್ದು. ಸಂಪೂರ್ಣವಾಗಿ ಇಡೀ ಬಸ್ ಎಲ್ಲವೂ ಕೂಡ ಸಂಪೂರ್ಣವಾಗಿ ಕರಕಲಾಗಿದೆ. ಬೆಳಗಿನ ಜಾವ 2-2:30 ಗಂಟೆ ಸಮಯದಲ್ಲಿ ಸಂಭವಿಸುವಂಥದ್ದು. ಎಲ್ಲರೂ ಕೂಡ ಬಸ್ ಅಪಘಾತ ಆದ ಸಂದರ್ಭದಲ್ಲಿ ಎಲ್ಲರೂ ಕೂಡ ನಿದ್ರೆಯಲ್ಲಿದ್ದಂಥ ಸಂದರ್ಭದಲ್ಲಿ ಈ ಒಂದು ಅಪಘಾತ ಆಗಿರುವಂಥದ್ದು. ಅದೃಷ್ಟವಶಾತ್ತು ಬಸ್ಸಿನಲ್ಲಿ ಇದ್ದಂಥ ಉಳಿದಂಥ 9 ಜನ ಹೊರತುಪಡಿಸಿ ಉಳಿದವರೆಲ್ಲರೂ ಕೂಡ ಬದುಕುಳಿದಿದ್ದಾರೆ. ಆದರೆ 9 ಜನ ಮಾತ್ರ ದುರ್ಮರಣಕ್ಕಾಗಿರುವಂಥದ್ದು ನೋಡ್ತಾ ಇರ್ಬೋದು. ಸಂಪೂರ್ಣವಾಗಿ ಬಸ್ಸು ಸುಟ್ಟು ಕರಕಲಾಗಿರುವಂಥದ್ದು. ಏನು ಕೂಡ ಬಸ್ಸಲ್ಲಿ ಏನು ಕೊಡಿಲ್ಲ, ಕೇವಲ ಮೇಲೆಗಡೆ ಇರುವಂಥ ಒಂದಷ್ಟು ಶೀಟ್ಗಳು ಬಿಟ್ಟರೆ ಇನ್ನೇನು ಕೊಡಿಲ್ಲ. ಅಷ್ಟರ ಮಟ್ಟಿಗೆ ಸಂಪೂರ್ಣವಾಗಿ ಬಸ್ಸು ಸುಟ್ಟು ಕರಕಲಾಗಿರುವಂಥದ್ದು. ಇದು ಸ್ಲೀಪರ್ ಕೋಚ್ ಬಸ್ಸು ನೋಡ್ತಾ ಇರ್ಬೋದು. ಬಸ್ಸು ಇಷ್ಟರ ಮಟ್ಟಿಗೆ ಅಗ್ನಿಗೆ ಆಹುತ ಆಗಿದೆ ಅಂತ. ಆ ಕಂಟೈನರು ಬಂದು ಒಡೆದಂಥ ರಭಸಕ್ಕೆ ಏನು ತೈಲ ಟ್ಯಾಂಕ್ ಇತ್ತಲ್ವಾ, ಡೀಸೆಲ್ ಟ್ಯಾಂಕ್ ಇತ್ತಲ್ಲ, ಟ್ಯಾಂಕಿಗೆ ನೇರವಾಗಿ ಹೊಡೆದಿದೆ. ನೇರವಾಗಿ ಹೊಡೆದಂಥ ರಭಸಕ್ಕೆ ಬಸ್ಸು ಕ್ಷಣಾರ್ಧದಲ್ಲಿ ಸಂಪೂರ್ಣವಾಗಿ ಸುಟ್ಟು ಭಸ್ಮ ಆಗಿರುವಂಥದ್ದು. ಬಸ್ಸು ಬಂದು ಸೈಡಿಗೆ ಆ ರಸ್ತೆ ಬದಿಯಲ್ಲಿದ್ದಂಥ ಸೈಡಿಗೆ ಬಂದು ಬಿದ್ದಿರುವಂಥದ್ದು. ಇದು ದುರ್ಘಟನೆ ಸಂಭವಿಸಿದಂತಹ ಬಸ್ಸಿನ ಇದು ಅವಶೇಷಗಳು. ಸಂಪೂರ್ಣವಾಗಿ ಬಸ್ಸು ತೋರಿಸ್ತಾ ಹೋಗ್ತೀನಿ ಬನ್ನಿ, ಬಸ್ ಎಷ್ಟರ ಮಟ್ಟಿಗೆ ಆಗಿದೆ ಅಂತ. ನಜ್ಜುಗುಜ್ಜಾಗಿರುವಂಥದ್ದು. ಸಂಪೂರ್ಣವಾಗಿ ಬಸ್ಸು ಏನಕ್ಕೂ ಕೂಡ ಬಸ್ಸು ಗುರ್ತು ಆಗದಷ್ಟು ಕೂಡ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರುವಂಥದ್ದು. ಸಂಪೂರ್ಣವಾಗಿ ಬಸ್ಸು ಸುಟ್ಟು ಕರಕಲಾಗಿ ಏನು ಕೂಡ ಸಿಗೋದಿಲ್ಲ, ಅಷ್ಟರ ಮಟ್ಟಿಗಿರುವಂಥದ್ದು. ಇದೇ ಬಸ್ನಲ್ಲಿದ್ದಂತಹ ಜನ ಪ್ರಯಾಣಿಕರಿದ್ದರು. 9 ಜನ ದುರ್ಮರಣಕ್ಕೀಡಾದಂತಹ ದುರ್ಘಟನೆ ಸಂಭವಿಸಿದಂತಹ ಬಸ್ ಇದು. ಈ ಕಹಿ ಘಟನೆ ನಡೆದಂತಹ ಬಸ್ ಇದು. ವೀಕ್ಷಕರೇ, ಇದು ಯಾವ ರೀತಿ ಆಯ್ತಂದರೆ, ಇದು ನಾನು ಮೈನ್ ರೋಡಲ್ಲಿ ಇದ್ದೇನೆ. ಬೆಂಗಳೂರಿನಿಂದ ಎಕ್ಸಾಕ್ಟಾಗಿ ಬೆಂಗಳೂರಿನಿಂದ ಈ ರಸ್ತೆಯಿಂದ ಬೆಂಗಳೂರಿನಿಂದ ಗೋಕರ್ಣಕ್ಕೆ ಈ ಬಸ್ ಅಪಘಾತ ಆದಂಥ ಬಸ್ ಇದು ಹೋಗ್ತಾ ಇತ್ತು. ಎಕ್ಸಾಕ್ಟಾಗಿ ಆ ಜಾಗದಲ್ಲಿ ತೋರಿಸ್ತಾ ಹೋಗ್ತೀನಿ ಬನ್ನಿ. ಇಲ್ಲಿಂದ ಅಂದರೆ ಏನು ಕಂಟೈನರ್ ಇದೆ ಅಲ್ವಾ, ಕಂಟೈನರು ನಾನು ಈಗ ನಿಂತಿರುವಂಥದ್ದು ಬೆಂಗಳೂರಿನಿಂದ ಗೋಕರ್ಣಕ್ಕೆ ಹೋಗುತ್ತಿದ್ದಂಥ ಬಸ್ ಇದು. ಎಕ್ಸಾಕ್ಟಾಗಿ ಈ ಜಾಗದಿಂದ ಕಂಟೈನರ್ ಅಂದರೆ ಅಲ್ಲಿಂದ ಚಿತ್ರದುರ್ಗ ಕಡೆಯಿಂದ ಆ ಭಾಗದಿಂದ ಈ ಭಾಗಕ್ಕೆ ಈ ಕಡೆ ಕಂಟೈನರ್ ಹೋಗ್ತಾಯಿತ್ತು, ಬೆಂಗಳೂರಿಗೆ ಹೋಗ್ತಾಯಿತ್ತು. ಈ ಜಾಗದಲ್ಲಿ ಕಂಟೈನರ್ ರೋಡ್ ಡಿವೈಡರ್ನ ದಾಟಿ ಬಂದು ಬಸ್ಸಿಗೆ ಹೊಡೆದಿರುವಂಥದ್ದು ಇದು ಜಾಗ. ಈ ಕಂಟೈನರ್ ಇಲ್ಲಿಂದ ಬಂದು ಬಸ್ ಹೋಗ್ತಾಯಿತ್ತು. ಬಸ್ ಹೊಡೆದಂಥ ಕಂಟೈನರ್ ಹೊಡೆದಂಥ ಬಸ್ಸಿಗೆ ರಭಸಕ್ಕೆ ಸಂಪೂರ್ಣವಾಗಿ ಬಸ್ಸು ಕ್ಷಣಾರ್ಧದಲ್ಲಿ ಏನು ಬೆಂಕಿಗೆ ಆಹುತಾಯಿತು. ನೋಡಿ, ಇದು ಎರಡೂ ರಸ್ತೆ ಮಧ್ಯದಲ್ಲಿರುವಂಥ ಜಾಗ. ಕಂಟೈನರು ರಸ್ತೆಯನ್ನು ದಾಟಿ ಬಂದು ಹೊಡೆದಂಥ ರಭಸಕ್ಕೆ ಕ್ಷಣಾರ್ಧದಲ್ಲಿ ಬೆಂಕಿ ಆಹುತಾಯಿತು. ನೋಡಿ, ಅಲ್ಲಿ ಬಸ್ಸು ಅದೇ ಬಸ್ಗೆ ಹೊಡೆದಿರುವಂಥದ್ದು. ಅದು ಜಾಗ ಆ ಬಸ್ಸು ಸಂಪೂರ್ಣ ಸುಟ್ಟು ಕರಕಲಾಗಿರುತ್ತದೆ. 9 ಜನ ಸಾವನ್ನು ಅಪ್ಪಿರುವಂಥದ್ದು. ಬೆಳಗಿನ ಜಾವ 2 ಗಂಟೆಗೆ ನಿದ್ದೆಯಲ್ಲಿದ್ದರು. ಕುಟುಂಬದ ಭೇಟಿ ಮಾಡೋಕ್ಕೆ ಹೋಗ್ತಾಯಿದ್ರು. ಕೆಲವರು ಕೆಲಸದ ನಿಮಿತ್ತ ಹೋಗ್ತಾಯಿದ್ರು. ಬೆಳಗಿನ ಜಾವ 2 ಗಂಟೆಗೆ ಯಾರೋ ಮಾಡಿದ ತಪ್ಪಿಗೆ, ಇವ್ರು ಯಾರೂ ಕೂಡ ತಪ್ಪು ಮಾಡಿಲ್ಲ, ರೋಡ್ ಡಿವೈಡರ್ ದಾಟಿ ಬಂದು ಹೊಡೆದಿರುವಂಥದ್ದು. ಇದು ದುರಂತ, ದುರ್ವಿಧಿ. ಬೆಳಗ್ಗೆ ಜವರಾಯ ಕಂಟೈನರ್ ರೂಪದಲ್ಲಿ ಬಂದು 9 ಜನರನ್ನು ಬಲಿಯನ್ನು ತೆಗೆದುಕೊಂಡಿರುವಂಥದ್ದು. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.